ಓಂ ಸಾಯಿರಾಮ್. 9 ಗುರುವಾರದ್ದು ಪೂಜೆ ವಿಧಾನನ ಹೇಳ್ತೀನಿ ನಾನು ನಿಮಗೆ. ಮೊದಲಿಗೆ ಹಳದಿ ಬಟ್ಟೆ ತೊಗೋಬೇಕು. ಅದನ್ನು ವಾಶ್ ಮಾಡಿ ಒಂದು ಪೀಠದ ಮೇಲೆ ಆ ಬಟ್ಟೆನ ಹಾಸಿ ಅದ್ರ ಮೇಲೆ ವಿಗ್ರಹ ಇದ್ದರೆ ವಿಗ್ರಹ ಇಟ್ಟು, ಫೋಟೋ ಇದ್ದರೆ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಮೊದಲನೇದಾಗಿ 11 ರೂಪಾಯಿನ ಗುರುವಾರ ಎವ್ರಿ 9 ವೀಕ್ಸು 11 ರೂಪಾಯಿ ಇಟ್ಟು ಪೂಜೆ ಮಾಡಬೇಕು. ಮತ್ತು ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ಕೊಳ್ಳಿ. ಮತ್ತು ಹಳದಿ ಹಣ್ಣು ಮತ್ತು ಹಳದಿ ಹೂವು ಬಾಬುಂಗೆ ತುಂಬ ಪ್ರಿಯವಾದದ್ದು. ಸೊ ಯಾವುದಾದ್ರೂ ಅರ್ಪಿಸ್ಬೋದು ನೀವು. ಮತ್ತು ಅಭಿಷೇಕ ಮಾಡಬೇಕಾಗಿರೋ ವಿಧಾನ: ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಸಕ್ಕರೆ, ನಿಮ್ಮ ಕೈಲಾದ ಡ್ರೈ ಫ್ರೂಟ್ಸ್ ನಿಮ್ಗೆ ಏನಾಗುತ್ತೋ ಅನುಕೂಲ ಆಗುತ್ತೋ ಅದರಲ್ಲಿ ಅಭಿಷೇಕ ಮಾಡಿ. ಮತ್ತು 9 ಗುರುವಾರದ್ದು ಬುಕ್ ಇದೆ, ನಾನು ನಿಮಗೆ ಲಾಸ್ಟ್ ವಿಡಿಯೋ ಇದರಲ್ಲಿ ಹಾಕಿರ್ತೀನಿ. ಸೊ ಆ ಬುಕ್ಕನ್ನ ನೀವು 9 ಬುಕ್ಸ್ ತೊಗೋಬೇಕಾಗುತ್ತೆ. ಮತ್ತು ನಿಮ್ಗೆ ಓದೋದಕ್ಕೆ ಅಂತ ನೀವು ಒಂದು ಬುಕ್ ಇಟ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಫೋಟೋ ಅಥವಾ ವಿಗ್ರಹ ಏನೂ ಇಲ್ಲ ಅಂದರೂ ಒಂದು ಬುಕ್ ಇಟ್ಕೊಂಡು ಆ ಬುಕ್ಕಿಗೂ ನೀವು ಪೂಜೆ ಮಾಡ್ಬೋದು. ಸೊ ಪೂಜೆ ಎಲ್ಲ ಆದಮೇಲೆ ಆ ಬುಕ್ಕು ಎವ್ರಿ ವೀಕೂ ಅದನ್ನು ನೀವು ಓದಬೇಕು. ಅದ್ರಲ್ಲಿ ಕತೆ ಇರುತ್ತೆ. ಸೊ ಅದು ಕತೆ ಹೇಗಿರುತ್ತೋ ಅದನ್ನು ಓದಿ 9 ಗುರುವಾರನೂ ಪೂಜೆ ಮಾಡಬೇಕು. ಮತ್ತು ಕೊನೆಯದಾಗಿ 9 ಬುಕ್ಕು ತೊಗೊಂಡಿರ್ತೀರಲ್ಲ ನೀವು, ಅದನ್ನು ಯಾರಿಗಾದರೂ ಅರಿಶಿನ ಕುಂಕುಮ ಕೊಟ್ಟು ಕೊಡಬೇಕಾಗುತ್ತೆ ಬುಕ್ಕನ್ನ. ನಿಮಗೆ ಕೈಲಾದರೆ ಅಡುಗೆ ಮಾಡಿ ಪ್ರಸಾದ ಮಾಡಿ ಕುಂಕುಮ ಕೊಡ್ಬೋದು ಮನೇಲಿ. ನಿಮ್ಗೆ ಆಗಲಿಲ್ಲ, ಸಾಧ್ಯವಾಗಲಿಲ್ಲ ಅಂದರೆ ದೇವಸ್ಥಾನದಲ್ಲೂ ಹೋಗಿ ನೀವು ಅನ್ನದಾನ ಥರ ಏನಾದ್ರು ಕೊಟ್ಟು ನೀವು ಬುಕ್ಕನ್ನ ದಾನ ಮಾಡ್ಬೋದು. ಬಾಬುನ ಒಂದು ಸಲ ನಂಬಿದ್ರೆ ಯಾವತ್ತೂ ಕೈ ಬಿಡೋದಿಲ್ಲ. ಈ 9 ಗುರುವಾರದ್ದು ವ್ರತ ಮಾಡಿ ನೀವೇನು ಅಂದ್ಕೊಂಡಿದ್ದೀರೋ ನಿಮ್ಮ ಬಾಬಾ ಖಂಡಿತವಾಗೂ ಈಡೇರಿಸ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ಓಂ ಸಾಯಿರಾಮ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.